ನೋಡಿಯಪ್ಪ ಎಲ್ಲ ಹೇಳೋರೆಲ್ಲ ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀವಿ ನಾವು, ಶ್ರೀರಾಮ ಎಲ್ಲರಿಗೂ ಶ್ರೀರಾಮ. ನಮಗೆ ಬಿ ಜೆ ಪಿಯವರಿಗೆ ಅವರೇನಾದರೂ ಕೊಂಡ್ಕೊಂಡಿದ್ರೆ ಅದೆಷ್ಟು ಕಾಸ್ಟ್ ಆಯಿತೋ ಗೊತ್ತಿಲ್ಲ ನನಗೆ. ಅವ್ರು ಕೊಂಡ್ಕೊಂಬಿಟ್ಟಿದ್ರೆ ಶ್ರೀರಾಮನ್ನ ದುಡ್ಡು ಕೊಟ್ಟು ಕೊಂಡ್ಕೊಳೋದು ಸ್ವಲ್ಪ ಅವ್ರಿಗೆ ಅಭ್ಯಾಸ ಇದೆ. ಹಾಗಾಗಿ ಏನಾರ ಶ್ರೀರಾಮನ ಕೊಂಡ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ನನಗೆ. ನಾನು ಸದನದಲ್ಲಿ ಅಪ್ಪರ್ ಹೌಸಲ್ಲಿ ಹೇಳಿದೆ, ಪಾಪ ನಮ್ಮ ಸದಸ್ಯರು ಭಾರತಿ ಶೆಟ್ಟಿಯವರು ಹೇಳುವಾಗ ಹೇಳಿದೆ ನಾನು, ಶ್ರೀರಾಮ ನಮಗೂ ಸೇರಿದವನು. ನೀವೆಲ್ಲ 25 ವರ್ಷದಿಂದ ಶ್ರೀರಾಮನ ಹಿಡ್ಕೊಂಡಿದ್ದೀರಾ. ನಾವೆಲ್ಲ ಸಣ್ಣ ಹುಡುಗರಲ್ಲಿ ಹೋಗಿ ಪಾನಕ ಹಂಚ್ತಿದ್ದೋ ಶ್ರೀರಾಮನವಮಿ ದಿವಸ, ಆಯಿತಾ. ನೀವು ಹೆಸರುಬೇಳೆ ಹಂಚ್ತಿದ್ದೋ, ಪಾನಕ ಹಂಚ್ತಿದ್ದೋ, ದಾರಿಲಿ ಹೋಗೋರಿಗೆಲ್ಲ ಮಜ್ಜಿಗೆ ಕೊಡ್ತಿದ್ದೋ, ಪಾನಕ ಕೊಡ್ತಿದ್ದೋ, ಅದೆಲ್ಲ ಜ್ಞಾಪಿಸ್ಕೊಳ್ತೀವಿ ನಾವು. ಆರಾಮ ಬೇಕು ನಮಗೆ. ನಿಮ್ಮ 25 ವರ್ಷದಿಂದ ಈಗ ಬಂದು ರಾಮ ಅಂತ ಕೂತಿದ್ದೀರಿ ಅಂತ ಹೇಳಿದೆ. ಅದರಿಂದ ಶ್ರೀರಾಮ ಯಾರಿಗೂ ಅವರಿಗೆ ಆಸ್ತಿ ಅಲ್ಲ, ಅದು ಇಡೀ ದೇಶದ ನಮ್ಮ ಸಂಸ್ಕೃತಿಯ ಪರಂಪರೆಯ ಆಸ್ತಿ ಅದು. ಅಲ್ಲ, ಅವರಿಗೆ ಪಾಪ ಅವ್ರಿಗೇನು ಮಾಹಿತಿಗಳು ಹೆಚ್ಚು ಇರೋದಿಲ್ಲ. ಏನೋ ಒಂದು ತಾವೆಲ್ಲ ಹೋಗಿ ಕೇಳಿದಾಗ ಏನೋ ಒಂದು ಹೇಳಿಬಿಡ್ತಾರೆ. ಅದು ಅಧಿಕೃತ ಅಂತ ಅನಿಸೋದಿಲ್ಲ ನನಗೆ. ಅವರ ದೃಷ್ಟಿಕೋನದಲ್ಲಿ ಅವರು ಏನೋ ಒಂದು ಹೇಳ್ತಾರೆ. ಆದರೆ ನಾವು ಹೇಳಿದಾಗ ಅನೇಕ ಮಾಹಿತಿಗಳನ್ನ ಇಟ್ಕೊಂಡು ಹೇಳ್ತೀವಿ ನಾವು. ನಮಗೆ ಗೊತ್ತಾಗೋ ಮಾಹಿತಿ ಬಹುಶಃ ಶರಣ್ ಪ್ರಕಾಶ್ ಅವರಿಗಾಗಲಿ ಬೇರೆ ಸಚಿವರಿಗಾಗಲಿ ಗೊತ್ತಿರೋದಿಲ್ಲ. ಅವರು ಆಫ್ ದ ಕಫ್ ಏನೋ ಒಂದು ಹೇಳ್ಬಿಡ್ತಾರೆ. ಅದನ್ನು ನಾವು ಅಧಿಕೃತ ಅಂತ ತಗೊಳ್ಳೋದಿಲ್ಲ. ನಾವು ಮುಖ್ಯಮಂತ್ರಿಗಳಾಗಲಿ, ನಾನಾಗಲಿ, ಇಲಾಖೆ ಆಗಲಿ, ನಮ್ಮ ಉಪಮುಖ್ಯಮಂತ್ರಿಗಳಾಗಲಿ ಹೇಳಿದಾಗ ಒಂದಿಷ್ಟು ಜವಾಬ್ದಾರಿಯಿಂದ ಹೇಳ್ತೇವೆ. ಅಲ್ಲಿ ಹೆಚ್ಚು ಕಡಿಮೆ ಒಂದು 40-50 ಕ್ಯಾಮ್ರಾಗಳನ್ನ ಅವರು ಇದು ಮಾಡ್ಕೊಂಡಿದ್ದಾರೆ. ಈಗ ಬಸ್ಗಳು, ಉದಾಹರಣೆ ಒಂದು ಬಸ್ಸಲ್ಲಿ ಬಂದಿದೆ ಅಂತ ಮಾಹಿತಿ ಇದೆ. ನಾವು 26 ಬಸ್ಸು ಆ ಟೈಮ್ನಲ್ಲಿ ಹೋಗಿದೆ. ಅವರು ಎಕ್ಸ್ಪ್ಲೋಸಿವ್ ಆಯ್ತಲ್ಲ, ಎಕ್ಸ್ಪ್ಲೋಡ್ ಆದಾಗ ಆ ಟೈಮು 26 ಬಸ್ ಹೋಗಿದೆ. ಆ 26 ಬಸ್ಸು ನಾವು ನೋಡಿದ್ದೇವೆ. 26 ಬಸ್ಸಿನ ಕ್ಯಾಮ್ರಾನೂ ಕೂಡ ಈಗಾಗಲೇ ನಾವು ನೋಡಿದ್ದೇವೆ. ಅದರಲ್ಲಿ ಒಂದು ಯಾವುದು ಅವನು ಹೋಗಿದ್ದು ಕೂಡ ಸಿಕ್ಕಿದೆ. ಅವನು ಬಂದಿದ್ದು ಬಸ್ಸು, ಅದರಲ್ಲಿ ಕೂಡ ಅವನು ಕ್ಯಾಪ್ ಹಾಕ್ಕೊಂಡಿದ್ದಾನೆ, ಗ್ಲಾಸ್ ಹಾಕ್ಕೊಂಡಿದ್ದಾನೆ, ಇದನ್ನು ಏನದು ಮಾಸ್ಕ್ ಹಾಕ್ಕೊಂಡಿದ್ದಾನೆ. ಅಲ್ಲೂ ಕೂಡ ಅಷ್ಟು ಕ್ಲಾರಿಟಿ ಆಗ್ತಿಲ್ಲ. ಸೊ ಅದರಿಂದ ಈಗ ನಾವು ಅನೇಕ ಟೆಕ್ನಿಕಲ್ ಡೀಟೇಲ್ಸ್ನ ನಾನು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಸಾರ್ವಜನಿಕವಾಗಿ. ಅದು ಸಿಗೋವರೆಗೂ, ಅದನ್ನು ಫೈಂಡ್ ಔಟ್ ಮಾಡೋವರೆಗೂ ನಾವು ಅನೇಕ ವಿಚಾರಗಳನ್ನು ಸಾರ್ವಜನಿಕವಾಗಿ ಶೇರ್ ಮಾಡೋಕ್ಕಾಗೋದಿಲ್ಲ. ಆದರೂ ಕೂಡ ಎಲ್ಲವನ್ನೂ ನೋಡ್ತಾ ಇದ್ದೀವಿ. ಸುಮ್ಮನೆ ಊಹಾಪೋಹ ಹೇಳಿ ಒಬ್ಬೊಬ್ಬರನ್ನೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ನನ್ನ ವಿನಂತಿ ಏನು ಅಂತೇಳಿದರೆ, ಗೃಹ ಇಲಾಖೆಯಿಂದ ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಹೇಳಿಕೆ ಕೊಟ್ಟರೆ ಅದು ಅಧಿಕೃತ ಹೇಳಿಕೆ ಅಂತೇಳಿ ನೀವು ಪರಿಗಣಿಸಬೇಕು. ಯಾಕೆಂದರೆ ಭಾಳ ಜನ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ, ಅದು ಏನೇನೋ ಹೇಳ್ಬಿಡ್ತಾರೆ. ಅದು ನಮಗೂ ಕೂಡ ಒಂದೊಂದು ಸಾರಿ ಇಕ್ಕಟ್ಟಾಗುತ್ತೆ. ಅದರಿಂದ ನಾನಾಗಲಿ, ಮುಖ್ಯಮಂತ್ರಿಗಳಾಗಲಿ, ನಮ್ಮ ಗೃಹ ಇಲಾಖೆಯ ಮುಖ್ಯಸ್ಥರುಗಳಾಗಲಿ ಹೇಳಿದರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಅದು ಅಧಿಕೃತ ಅಂತ ಹೇಳಿ ನಾನು ಅನ್ನಿಸ್ತೇನೆ.